ಹಾಯ್ ಫ್ರೆಂಡ್ಸ್, ನಮಸ್ಕಾರ. SCM.377ಗೆ ತಮಗೆಲ್ಲ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಟೊಮೊಟೊ ಬೇಳೆ ಬಾತ್. ತುಂಬಾ ಟೇಸ್ಟಿಯಾಗಿರುತ್ತೆ, ಮಾಡೋದು ಕೂಡ ಅಷ್ಟೇ ಸುಲಭ. ಸಿಂಪಲ್ಲಾಗಿ ಎಕ್ಸಲೆಂಟ್ ಟೇಸ್ಟ್ ಇರುವಂಥ ಟೊಮೊಟೊ ಬೇಳೆ ಬಾತ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ರೀತಿ ಟೊಮೊಟೊ ಬೇಳೆ ಬಾತ್ ಒಂದು ಸಲ ಮಾಡಿದರೆ ಖಂಡಿತ ವಾರಕ್ಕೊಮ್ಮೆ ಆದರೂ ಮಾಡೇ ಮಾಡ್ತೀರಾ. ಅಷ್ಟು ಟೇಸ್ಟಿಯಾಗಿರುತ್ತೆ, ಮಾಡೋದು ಕೂಡ ಅಷ್ಟೇ ಸಿಂಪಲ್. ಬನ್ನಿ ಹೇಗೆ ಮಾಡೋದು ನೋಡೋಣ. ನೋಡಿ, ಮೊದಲಿಗೆ 1 ಕಪ್ಪು ಸೋನಾ ಮಸೂರಿ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ. ನಂತರ ಅದೇ ಕಪ್ ಅಳತೆಯಲ್ಲಿ ಅರ್ಧ ಕಪ್ಪಷ್ಟು ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ 2 ಬಾರಿ ತೊಳ್ಕೊಳ್ಳೋಣ. ಬೇಳೆ, ತೊಗರಿಬೇಳೆ ಹಾಗೂ ಅಕ್ಕಿಲಿ ಇರ್ತಕ್ಕಂಥ ಹೊಟ್ಟಿನಂಶ ಎಲ್ಲ ಹೋಗಬೇಕು. ಆ ರೀತಿ 2 ಬಾರಿ ತೊಳೆದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ನಂತರ 1 ಕಪ್ಪು ನೀರನ್ನು ಹಾಕಿ 10 ನಿಮಿಷ ನೆನೆ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಸಮಯ ಇದ್ದರೆ ಅರ್ಧ ಗಂಟೆ ನೆನೆಸಿದ್ರೂ ತುಂಬ ಚೆನ್ನಾಗಾಗುತ್ತೆ ಅನ್ನ. ನೋಡಿ, 10 ನಿಮಿಷ ನೆನೆಸಿಟ್ಟಿದ್ದೀನಿ. ಈಗ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ನೀರಿನ ಸಮೇತನೇ ಅಕ್ಕಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ನೀರು ಹಾಕಿದ್ದೆ ಆಗಲೇ. ಈಗ ಮತ್ತೆ 3 ಕಪ್ಪು ನೀರನ್ನು ಸೇರಿಸ್ತಾ ಇದ್ದೀನಿ. ಒಟ್ಟು 1 ಕಪ್ಪು ಅಕ್ಕಿಗೆ 4 ಕಪ್ಪು ನೀರು ಹಾಕ್ಕೋಬೇಕು. ನೋಡಿ, 3 ಕಪ್ಪು ನೀರನ್ನು ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ 4 ವಿಸಿಲು ಕೂಗಿಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ಗೆ 4 ಮೀಡಿಯಮ್ ಸೈಜ್ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ರುಬ್ಕೋಬೇಕು. ಹಾಗೆಯೇ ಅರ್ಧ ಇಂಚು ಹಸಿ ಶುಂಠಿ, 10 ರಿಂದ 15 ಎಸಳಷ್ಟು ಬೆಳ್ಳುಳ್ಳಿ ಎಸಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ನುಣ್ಣಗೆ ರುಬ್ಕೊಂಡಾಗಿದೆ. ನೋಡಿ, ಇಲ್ಲಿ ಅನ್ನ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು. ನೆಕ್ಸ್ಟ್ ಒಂದು ಅಗಲವಾದ ಬಾಣಲಿನ ಇಟ್ಕೊಂಡು 4 ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಎಣ್ಣೆ ಕಾದ ನಂತರ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಅಂತ ಏನಿಲ್ಲ, ಅದರಲ್ಲಿರ್ತಕ್ಕಂಥ ಹಸಿ ಅಂಶ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೂ ಸಾಕು. ನಂತರ 1.5 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣನ ಹಾಕ್ಕೊಂಡು ಕಡಿಮೆ ಉರಿಯಲ್ಲಿ ಒಂದು 20 ಸೆಕೆಂಡು ಫ್ರೈ ಮಾಡಿಕೊಳ್ಳೋಣ ಎಣ್ಣೆಯಲ್ಲಿ. ಒಣ ಪೌಡ್ರುಗಳಲ್ಲಿರ್ತಕ್ಕಂಥ ಹಸಿ ಅಂಶ ಹೋಗಬೇಕು. ನಂತರ ರುಬ್ಕೊಂಡಿರ್ತಕ್ಕಂಥ ಟೊಮೊಟೊ ಪೇಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಹಸಿದೆ ಹಾಕ್ಕೊಂಡು ರುಬ್ಬಿರೋದ್ರಿಂದ ಈ ಪೇಸ್ಟನ್ನು ಸಹ ಚೆನ್ನಾಗಿ ಕುದಿಸ್ಕೋಬೇಕು. ಅದರಲ್ಲಿರ್ತಕ್ಕಂಥ ಹಸಿ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಎಣ್ಣೆಗೆ ಫ್ರೈ ಆದ್ರೇ ಟೊಮೊಟೊ ಬೇಳೆ ಬಾತ್ಗೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಕುದಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಕುದಿಸ್ಕೊತೀರೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಟೊಮೊಟೊ ಬೇಳೆ ಬಾತು. ರುಬ್ಬುವಾಗ ನೀರೇನು ಹಾಕಿರಲಿಲ್ಲ, ಹಾಗೆ ರುಬ್ಬಿ ಟೊಮೊಟೊ ಪೇಸ್ಟನ್ನ ಕುದಿಸ್ಕೊಂಡಿದ್ದು. ನೋಡಿ, ಈಗ ಚೆನ್ನಾಗಿ ಕುದ್ದಾದ ನಂತರ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅಂದರೆ 3 ರಿಂದ 4 ಕಪ್ಪು ನೀರು ಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, 1.5 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಅನ್ನ ಬೇಯುವಾಗ ಕುಕ್ಕರಲ್ಲಿ ಉಪ್ಪೇನು ಹಾಕಿರಲಿಲ್ಲ, ಹಾಗಾಗಿ ಇಲ್ಲಿ 1.5 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಎಲ್ಲನೂ ಮಿಕ್ಸ್ ಮಾಡಿ ಮತ್ತು ನೀರನ್ನೆಲ್ಲ ಚೆನ್ನಾಗಿ ಕುದಿಸ್ಕೋಬೇಕು. 1 ಟೇಬಲ್ ಸ್ಪೂನಷ್ಟು ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹುಣಸೆ ಹುಳಿ ಅವಶ್ಯಕತೆ ಇರೋದಿಲ್ಲ, 4 ಟೊಮೊಟೊ ಹಾಕಿರ್ತೀವಲ್ಲ ಅದರಲ್ಲಿರ್ತಕ್ಕಂಥ ಹುಳಿನೇ ಸಾಕಾಗುತ್ತೆ. ಹುಣಸೆ ಹುಳಿ ಹಾಕಿದರೆ ಅನ್ನ ಸಾಂಬಾರು ತಿನ್ನೋ ಫೀಲ್ ಬರುತ್ತೆ, ಅದಕ್ಕೋಸ್ಕರ ಹುಣಸೆ ಹುಳಿನ ಹಾಕ್ಕೊಳ್ಳೋದು ಬೇಡ. ನಂತರ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಅನ್ನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ ನಂತರ ಮಿಕ್ಸ್ ಮಾಡಿಕೊಂಡು ಒಂದು ವೇಳೆ ಗಟ್ಟಿ ಆಯಿತು ಅನಿಸಿದರೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ತುಂಬ ಗಟ್ಟಿಯಾಗಿದ್ದರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ತೆಳ್ಳಗೆ ಇರಬೇಕು. ಪೊಂಗಲ್ಲು, ಬಿಸಿಬೇಳೆ ಬಾತ್ ಹೇಗಿರುತ್ತೋ ಆ ರೀತಿ. ನೋಡಿ, ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಸ್ವಲ್ಪ ಕುದಿಸ್ಕೊಳ್ಳೋಣ. ಅದು ಕುದೀಲಿ. ಅಷ್ಟರಲ್ಲಿ ಒಂದು ಪ್ಯಾನ್ಗೆ 1.5 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ.
ತುಪ್ಪ ಕರಗಿದ ನಂತರ 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದ ನಂತರ 10ರಿಂದ 15 ಗೋಡಂಬಿ, ಹಾಗೆಯೇ 2 ಗುಂಟ್ನೂರು ಮೆಣಸಿನ್ಕಾಯಿ, 2 ಬ್ಯಾಡಗೆ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಕಡಿಮೆ ಉರಿಯಲ್ಲಿ ಗೋಡಂಬಿ ಎಲ್ಲ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. 1 ನಿಮಿಷ ಎಲ್ಲ ಫ್ರೈ ಮಾಡಿಕೊಂಡು ಕಡಿಮೆ ಉರಿಯಲ್ಲಿ ಸ್ಟವ್ ಆಫ್ ಮಾಡಿ. ನೋಡಿ, ಒಗ್ಗರಣೆ ರೆಡಿಯಾದ ನಂತರ ಬೇಳೆಬಾತ್ಗೆ ಸೇರಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಟೊಮೊಟೊ ಬೇಳೆಬಾತ್ ಸರ್ವ್ ಮಾಡಲು ರೆಡಿ. ಇವತ್ತಿನ ಈ ಸ್ಪೆಷಲ್ ಟೊಮೊಟೊ ಬೇಳೆಬಾತ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಡಿಸ್ಕ್ರಿಪ್ಷನಲ್ಲೇ ಲಿಂಕ್ ಹಾಕಿರ್ತೀನಿ. ಹಳೆ ವೀಡಿಯೋಗಳನ್ನ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.